ಈ ಮೇಲಿನ ವಿಡಿಯೋ ನಮ್ಮ ಯೋಗ್ಯತೆನ ಹೇಳುತ್ತೆ ಅಂಡ್ ನಮಗೆ ಸಾರಿ ಹೇಳುತ್ತೆ ನಾವೇನಕ್ಕೆ USA ಯುರೋಪ್ ತರ ಫೆಸಿಲಿಟಿ ಡಿಸರ್ವ್ ಮಾಡಲ್ಲ ಅಂತ. ಈ ವಿಡಿಯೋಲಿರುವಂತ ವ್ಯಕ್ತಿಗಳು ಟ್ರೈನಿನ ಸೀಟ್ಗಳನ್ನ ಹರಿದಾಕಿ ಎಷ್ಟು ಪ್ರೌಡ್ ಆಗಿ ವಿಡಿಯೋನ ರೆಕಾರ್ಡ್ ಮಾಡಿ ಆನ್ಲೈನ್ ಅಲ್ಲಿ ಹಾಕಿದ್ದಾರೆ ಅಂದ್ರೆ ಅವ್ರಿಗೆ ಏನೋ ಒಂಥರ ಅಚೀವ್ಮೆಂಟ್ ಫೀಲ್. ಅದೇನಕ್ಕಂತ ನಂಗೆ ಅರ್ಥ ಆಗ್ಲಿಲ್ಲ. ಅಂಡ್ ಇವಾಗ ತುಂಬಾ ಜನ ನನಗೆ ಬಂದು ಹೇಳ್ಬೋದು ಈ ಕೆಲಸಗಳು ನಾವು ಮಾಡೋದಲ್ಲ, ಏನೋ ಚಪ್ರಿಗಳು ಮಾಡಿರೋದು, ಏನೋ ಲೋಕಲ್ಗಳು ಮಾಡಿರೋ ಹುಡುಗರು ಕೆಲಸ ಅಂತ. ಈಗ ಒಂದು ವಿಡಿಯೋ ಹಾಕ್ತೀನಿ, ಅದನ್ನು ನೋಡಿ. ಹಿಮಾಚಲ್ ಗೌರ್ಮೆಂಟ್ ಅವರು ಮನಾಲಿ ಒಳಗೆ ಒಂದು ಚಾರ್ಜಿಂಗ್ ಪಾಯಿಂಟ್ ಇನ್ಸ್ಟಾಲ್ ಮಾಡ್ತಾರೆ ಪಬ್ಲಿಕ್ ಅಲ್ಲಿ. ಏನಕ್ಕೆ? ಪಬ್ಲಿಕ್ ಅವರಿಗೆ ಫೆಸಿಲಿಟಿ ಸಿಗ್ಲಿ ಅಂಡ್ ನಾವು ಜಪಾನ್ ಮತ್ತೆ ಚೈನಾ ತರ ಟೆಕ್ನಾಲಜಿಲಿ ಮುಂದುವರಿಯೋಣ ಅಂತ. ಬಟ್ ಅಲ್ಲಿ ಜನ ಬಿಡ್ಲಿಲ್ಲ. ಆ ಚಾರ್ಜಿಂಗ್ ಸಾಕೆಟ್ ಸುತ್ತ ಡಸ್ಟ್ ಬಿನ್ ತರ ಕಸಗಳನ್ನ ಹಾಕಿ ಆ ಚಾರ್ಜಿಂಗ್ ಸಾಕೆಟೇ ಕಾಣ್ತಿಲ್ಲ ಅಲ್ಲಿ. ಆ ರೇಂಜಿಗೆ ಅಲ್ಲಿ ಕಸನ ತುಂಬಿದ್ದಾರೆ. ಇನ್ನೂ ಇದೆ, ಇಲ್ಲಿ ನೋಡಿ ಗೌರ್ಮೆಂಟ್ ಅವರು ಪಬ್ಲಿಕ್ ಟಾಯ್ಲೆಟ್ ನ ಕಟ್ಸ್ತಾರೆ. ಏನಕ್ಕೆ ಅಂದ್ರೆ ಅಲ್ಲಿರುವಂತ ಲೋಕಲ್ಗಳು ರೋಡ್ ಸೈಡ್ ಅಲ್ಲಿ ಹೋಗಿ ಹುಚ್ಚೊಯ್ಯಬಾರ್ದು ಅಂತ. ಬಟ್ ಈ ಒಂದು ವಿಡಿಯೋಲಿ ಒಬ್ಬ ಮಹಾನ್ ಭಾವ ಪಬ್ಲಿಕ್ ಟಾಯ್ಲೆಟ್ ಮುಂದೆನೆ ಆಚೆ ಕಡೆ ಪಬ್ಲಿಕ್ ಅಲ್ಲಿ ಹುಚ್ಚೊಯ್ತಿದ್ದಾನೆ. ಅಂಡ್ ಸ್ವಲ್ಪ ದಿನದಲ್ಲೇ ಒಂದು ಟಾಯ್ಲೆಟ್ ಸ್ಥಿತಿ ನೋಡಿ. ಇದ್ರಲ್ಲಿ ಗೌರ್ಮೆಂಟ್ ಏನ್ ಮಾಡಕ್ಕಾಗುತ್ತೆ? ಅಂಡ್ ಇಲ್ಲೇನಾದ್ರೂ ಮೋದಿ ಬಂದ್ಬಿಟ್ಟು ಎಲ್ರಿಗೂ ದೇಶವಾಸಿಗಳು ಇಲ್ಲಿ ಹುಚ್ಚೊಯ್ಯಬಾರ್ದು ಪಬ್ಲಿಕ್ ಅಲ್ಲಿ ಅಂತ ಹೇಳಕ್ಕಾಗತ್ತಾ? ನಮ್ ದೇಶ ಏನಕ್ಕೆ ಈಗ ಆಗ್ತಿದೆ ಅಂತ ಡೀಟೇಲಿಂಗ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕಡೆವರೆಗೂ ನೋಡಿ. ಲ್ಯಾಕ್ ಆಫ್ ಸ್ಟ್ರಿಕ್ಟ್ ರೂಲ್ಸ್. ಇಲ್ಲಿ 2 ಕೇಸ್ ತಗೊಳ್ಳೋಣ. ಮೊದಲನೇ ಕೇಸಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು 10 kg ಕಸನ ತಗೊಂಡು ರೋಡ್ ಸೈಡ್ ಅಲ್ಲಿ ಬಿಸಾಕ್ತೀನಿ. ಎರಡನೇ ಕೇಸಲ್ಲಿ ನಾನು ಗೌರ್ಮೆಂಟ್ ಅಗೇನೆಸ್ಟ್ ಮಾತಾಡ್ತೀನಿ ಅಂಡ್ ಆನ್ಲೈನ್ ಅಲ್ಲಿ ಬಂದು ಅಡಲ್ಟ್ ಜೋಕ್ಸ್ ಗಳನ್ನ ಮಾಡ್ತೀನಿ. ಖಂಡಿತವಾಗ್ಲೂ ಕೇಸ್ 2 ಇಂದನೇ ನಾನು ಜೈಲಿಗೆ ಹೋಗೋ ಚಾನ್ಸಸ್ ತುಂಬಾ ಇದೆ. ನಮ್ ಜನಗಳಿಗೆ ಸ್ಟ್ರೆಸ್ ಇದೆ, ಪನಿಷ್ಮೆಂಟ್ ಇದೆ ಅಂದ್ರೇನೆ ತಪ್ಪುಗಳನ್ನ ಮಾಡ್ತಾರೆ. ಅಂತದ್ರಲ್ಲಿ ಪನಿಷ್ಮೆಂಟ್ ಇಲ್ಲ ಅನ್ನಂಗಿದ್ರೆ ಖಂಡಿತವಾಗ್ಲೂ ಕಸನ ಎತ್ಕೊಂಡು ಹೋಗಿ ರೋಡ್ ಸೈಡ್ ಅಲ್ಲೇ ಬಿಸಾಕೋದು. ಯಾರು ಜೇಬಲ್ ಹಾಕೊಂಡು ಮನೆ ತನಕ ಹೋಗಲ್ಲ ಅಂಡ್ ಡಸ್ಟ್ ಬಿನ್ ಹುಡುಕೊಂಡು ಹೋಗಲ್ಲ. ಸ್ಟ್ರೆಸ್ ಇಲ್ವಲ್ಲ. ನೀವು ಯಾವುದೇ ನೇಷನ್ ತಗೊಳ್ಳಿ, ಎಲ್ಲೋ ಮೂಲೆಯಲ್ಲಿ ಕಸ ಬಿಸಾಕ್ತಾರೆ ಅಂದ್ರೆ ಅವರಿಗೆ $1000 ಫೈನ್ ಹಾಕ್ತಾರೆ ಅಂಡ್ ಮೋಸ್ಟ್ ಆಫ್ ದ ಕೇಸಲ್ಲಿ ಅವ್ರಿಗೆ ಜೈಲಿಗೆ ಕೂಡ ಹಾಕ್ತಾರೆ. ಅಂಡ್ ಈ ಒಂದು ವಿಡಿಯೋ ನೀವು ನೋಡಬಹುದು, ಲಂಡನ್ ಅಲ್ಲಿ ಹೋಗಿ ನಮ್ಮ ಜನಗಳು ವಿಮಲ್ ಹಾಕೊಂಡು ಹೋಲಿ ಆಟ ಆಡಿದ್ದಾರೆ. ನಿಮಗೆ ಗೊತ್ತಾ, ಈ ಒಂದು ವಿಡಿಯೋ ಅಲ್ಲಿಂದು ನ್ಯಾಷನಲ್ ನ್ಯೂಸ್ ಅಲ್ಲಿ ಬಂದಿತ್ತು. ಅಲ್ಲಿಂದ ಎಲ್ಲ ಜನ ಇದ್ರ ಬಗ್ಗೆ ಅಸಹ್ಯ ಮಾತಾಡಿದ್ರು. ಎಲ್ಲಿವರೆಗೂ ಇಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಗಳು ಇಂಪ್ಲಿಮೆಂಟ್ ಆಗಲು ಅಲ್ಲಿವರೆಗೂ ಸ್ವಚ್ಛ ಭಾರತ್ ಅನ್ನೋದು ಬರೇ ಹೆಸರಿಗಷ್ಟೇ. ಬಟ್ ರಿಯಾಲಿಟಿ ಏನಂದ್ರೆ ನಮಗೆ ಗಲೀಜ್ ಮಧ್ಯೆ ಇರೋದು, ಕಸದ ಮಧ್ಯೆ ಇರೋದು ಎಷ್ಟು ಅಭ್ಯಾಸ ಆಗಿದೆ ಅಂದ್ರೆ ನಮಗೆ ಸುತ್ತ ಇದ್ರೂ ಅದ್ರ ಬಗ್ಗೆ ಅಸಹ್ಯನೇ ಆಗಲ್ಲ. ಅಷ್ಟು ನಾರ್ಮಲೈಸ್ ಮಾಡ್ಕೊಂಡ್ಬಿಟ್ಟಿದೀವಿ ನಮ್ ಸುತ್ತ. ಅಂಡ್ ಸೀರಿಯಸ್ ಆಗಿ ಹೇಳ್ತಿದ್ದೀನಲ್ಲ, ಇದ್ರ ಬಗ್ಗೆ ನಮಗೆ ಮ್ಯಾಟರ್ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಗೌರ್ಮೆಂಟಿಗೆ ಮ್ಯಾಟರ್ ಆಗಲ್ಲ. ನಮಗೆ ಆಗ್ತಿರೋ ಪ್ರಾಬ್ಲಮ್ ಬಗ್ಗೆನೇ ತಲೆ ಕೆಡ್ಸ್ಕೊಂತಿಲ್ಲ ಅಂಡ್ ನಾವ್ ಇದನ್ನ ಪ್ರಾಬ್ಲಮ್ ಅಂತ ಅನ್ಕೊಂಡ್ಲಿಲ್ಲ ಅಂದ್ಮೇಲೆ ಅವ್ರಿಗೆ ಅದ್ ಹೆಂಗ್ ಪ್ರಾಬ್ಲಮ್ ಅಂತ ಅನ್ಸುತ್ತೆ? ಯಾವುದೋ ಒಂದು ವಿಷಯ ನಮ್ಮ ದೇಶನ ಈ ತರ ಇರೋದು, ಈ ತರ ಆಗದಿರೋದಕ್ಕೆ ತಡೀತಿದೆ ಅಂದ್ರೆ ಅದು ನಾವುಗಳೇ.